ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳ SITಗೆ ದಿಢೀರಂತ ಒಂದು ಡೆಡ್ ಲೈನ್ ಅನ್ನು ಕೊಡ್ಲಾಯಿತು. ನಿಮಗೆ ಗೊತ್ತೇ ಇದೆ, 2 ದಿನಗಳ ಹಿಂದೆ ಸ್ವತಃ ಗೃಹ ಮಂತ್ರಿ ಪರಮೇಶ್ವರ್ ಅವರು ಓಪನ್ ಆಗಿ ಪತ್ರಕರ್ತರ ಮುಂದೆ ಹೇಳಿದ್ರು, ನಾವು ಅಂತಿಮ ವರದಿ ಕೊಡಿ ಅಂತ ಕೇಳಿದ್ದೀವಿ. ಈ ಮಾಸದ ಅಂತ್ಯಕ್ಕೆ ಅಥವಾ ಒಂದೆರಡು ದಿನ ಆ ಕಡೆ ಈ ಕಡೆ ಅವರು ಅಂತಿಮ ವರದಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ. ಅಲ್ಲಿಗೆ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಬಂತು. ಅದರ ಬಗ್ಗೆ ನಿನ್ನೆ ಮೊನ್ನೆ ಎಲ್ಲ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಬಂದಂತಹ ಮುಖ್ಯವಾದ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟು, ಆ ನಂತರ ಈಗ ಕೊನೆ ಒಂದು ಹೋಪ್ ಆಗಿ ಈ SITಯಿಂದ ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾದ ವರದಿ ಬರದ ರೀತಿಯಲ್ಲಿ ಮತ್ತು ಅಬ್ರಪ್ಟ್ ಆಗಿ ಇದ್ದಕ್ಕಿದ್ದ ಹಾಗೆ SIT ತನಿಖೆ ಮುಗಿಯದ ರೀತಿಯಲ್ಲಿ ಯಾರಾದರೂ ಒಬ್ಬರು ಮಾಡುವಂತಹ ಶಕ್ತಿವಂತರು ಇದ್ದರೆ ಅದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ. ಹಾಗಾಗಿ ಅವರ ಮೇಲೆ ಪ್ರಗತಿಪರರು, ಹೋರಾಟಗಾರರು, ಚಿಂತಕರು ಎಲ್ಲರೂ ಸಹ ಒತ್ತಡ ಹಾಕ್ತಿದ್ದಾರೆ. ಈ SIT ತನಿಖೆಯನ್ನ ಮುಂದುವರಿಸಿ, ನ್ಯಾಯ, ಧರ್ಮ, ಸತ್ಯ ಎಲ್ಲವೂ ಜಯಗಳಿಸಬೇಕು ಅಂದ್ರೆ ಈ SIT ಮುಂದಕ್ಕೆ ಹೋಗಲೇಬೇಕು ಅನ್ನುವಂತಹ ಒತ್ತಡವನ್ನ ಸಿದ್ದರಾಮಯ್ಯನವರ ಮೇಲೆ ಹಾಕ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ SITಯನ್ನ ಒತ್ತಡ ಹಾಕಿ, ನೀವು ಅಂತಿಮ ವರದಿ ಕೊಟ್ಬಿಡಿ, ಸಾಕು ನೀವು ತನಿಖೆ ಮಾಡಿದ್ದು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಸ್ವತಃ SITಯ ಮುಖ್ಯಸ್ಥರೇನಿದ್ದಾರೆ ಪ್ರಣವ್ ಮೊಹಂತಿ ಅವರೇ ಅಸಮಾಧಾನಗೊಂಡಿದ್ದಾರೆ ಅಂತ SIT ಮೂಲಗಳು ತಿಳಿಸ್ತಾ ಇದೆ. ಯಾಕಂದ್ರೆ ಅವರು ಇನ್ನೂ 2-3 ತಿಂಗಳು ಕಾಲಾವಕಾಶ ಕೇಳಿದ್ರು. ಅಧಿಕೃತವಾಗಿ ಕೇಳಿಲ್ಲ, ಮೌಖಿಕವಾಗಿ ಕೇಳಿದ್ದಾರೆ. ನಮಗಿನ್ನೂ 2-3 ತಿಂಗಳು ಬೇಕು, ಸಾಕಷ್ಟು ವಿಚಾರಗಳಿದೆ ಅಂತ. ಅದರ ನಡುವೆ ಗೃಹ ಮಂತ್ರಿಗಳು ಈ ರೀತಿಯಾದಂತಹ ಒಂದು ಒತ್ತಡವನ್ನ ಹಾಕಿರೋದು, ಗಡುವನ್ನ ಕೊಟ್ಟಿರೋದು, ಇನ್ನು ನಾಳೆ ನಾಡಿದ್ದು ಅಷ್ಟೇ ಮುಗೀತಿ ತಿಂಗಳು, ಕೊಡ್ಲೇಬೇಕು ವರದಿ ಅಂತಿರೋದು ಅನುಮಾನಗಳು ಮೂಡಿಸ್ತು. ಏನು ಸೊ ಇಷ್ಟೆಲ್ಲಾ ಪ್ರಹಸನ ನಡೆದಿದ್ದು, ಇಷ್ಟೆಲ್ಲಾ ಪ್ರಯತ್ನ ನಡೆದಿದ್ದು, ಇಷ್ಟೆಲ್ಲಾ ತನಿಖೆ ನಡೆದಿದ್ದು ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡೋದಕ್ಕ? ದೊಡ್ಡವರು ಏನು ಮಾಡಿಲ್ಲ, ಅವರು ಅಮಾಯಕರು, ಸಹಜ. ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ. ಸೊ ಷಡ್ಯಂತ್ರ ಮಾಡಿದವರು ಯಾರು? ಆರೋಪ ಮಾಡಿರೋರೇ ನಿಜವಾದ ಆರೋಪಿಗಳು. ಅವರ ವಿರುದ್ಧನೇ ಕ್ರಮ ಆಗಬೇಕು, ಅವರನ್ನ ಜೈಲಿಗೆ ತಳ್ಳಬೇಕು. ಈ ರೀತಿಯಾದಂತಹ ಒಂದು ಒತ್ತಡದ ತನಿಖಾ ವರದಿಯನ್ನ ಹೊರತರೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಿದೆ. ಅದರಲ್ಲೂ ವಿಶೇಷವಾಗಿ ಗೃಹ ಮಂತ್ರಿ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅದರ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಸಹ ಇದ್ದಾರೆ ಅನ್ನುವಂತಹ ಆರೋಪಗಳು, ಅನುಮಾನಗಳು, ಪ್ರಶ್ನೆಗಳು ಮೊನ್ನೆಯಿಂದ ಬರ್ತಾ ಇದ್ದಾವೆ. ಯಾಕೆ ಅಂದ್ರೆ ಇವರಿಬ್ಬರ ನಡವಳಿಕೆ ಈ ಹಿಂದೆ ಇತ್ತಲ್ಲ, SIT ರಚನೆ ಆದ ಸಂದರ್ಭದಿಂದ ಇಲ್ಲಿಯವರೆಗೆ ಅವರು ಯಾವತ್ತೂ ಸಹ ಅವರ ಬಾಯಲ್ಲಿ ಸತ್ಯ ಹೊರಬರಲಿ ಅನ್ನುವ ಮಾತು ಹೇಳಲಿಲ್ಲ. ಮತ್ತು ತಪ್ಪು ಯಾರೇ ಮಾಡಿರ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಮಾತುಗಳು ಹೇಳಿಲ್ಲ. ಅವರು ಎಷ್ಟೇ ಎತ್ತರದ ಸ್ಥಾನದಲ್ಲಿರಲಿ, ಎಂತಹದ್ದೇ ವ್ಯಕ್ತಿಯಾಗಿರ್ಲಿ, ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವ ಮಾತುಗಳನ್ನ ಹೇಳಿಲ್ಲ. ಯಾರು? ಪರಮೇಶ್ವರ್ ಹೇಳಿಲ್ಲ, DK ಶಿವಕುಮಾರ್ ಹೇಳಿಲ್ಲ. ಅದಕ್ಕೆ ಬದಲಾಗಿ ಪರಮೇಶ್ವರ್ ಹೇಳಿದ್ದು, ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕಗಳನ್ನ ಅಳಿಸಿ ಹಾಕೋದಕ್ಕೆ ಈ SIT ತನಿಖೆ, ಬಂದಿರುವ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಈ SIT ತನಿಖೆ, ಈ ರೀತಿಯಾದಂತಹ ಹೇಳಿಕೆಗಳನ್ನೇ ಕೊಟ್ಟರು. ಆ ಕಡೆ DK ಶಿವಕುಮಾರ್ ಈ ತನಿಖೆನೇ ಒಂದು ಷಡ್ಯಂತ್ರ ಅಂದ್ಬಿಟ್ಟಿದ್ರು ಆರಂಭದಲ್ಲಿ. ಅದಾದ ನಂತರ ಧರ್ಮಸ್ಥಳದ ಹಿಂದೆ 1000 DKಶಿಗಳು ನಿಲ್ತಾರೆ ಅಂತ ಡೈಲಾಗ್ ಹೊಡೆದ್ರು. ಇದೆಲ್ಲವೂ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಅವರಿಗೆ SIT ತನಿಖೆ ಇಷ್ಟ ಇರಲಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಸತ್ಯಾಂಶ ಹೊರಗಡೆ ಬರಬೇಕಾಗಿಲ್ಲ, ಏನಿದೆ ಅದು ಯಥಾವತ್ತಿರ್ಬೇಕು. ಒಂದು ರೀತಿ B ರಿಪೋರ್ಟ್ ಹಾಕದಂಗೆ ಏನು ತಪ್ಪು ನಡೆದೇ ಇಲ್ಲ. ಇಷ್ಟೆಲ್ಲ ಹೆಣಗಳು, ಮೂಳೆಗಳು, ಅಸ್ಥಿ ಪಂಜರಗಳು, ಇದರ ನಡುವೆನು ಕೊನೆಯಲ್ಲಿ ಕ್ಲೀನ್ ಚಿಟ್ ಕೊಟ್ಟು ಬಿಡಬೇಕು. ಏನೂ ನಡೆದಿಲ್ಲ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ, ಎವ್ರಿಥಿಂಗ್ ಇಸ್ ಫೈನ್, ವೆಲ್ ಅಂಡ್ ಫೈನ್. ಆ ರೀತಿಯ ಒಂದು ವರದಿಯನ್ನ ಕೊಡಿಸೋದಕ್ಕೆ ಇವರಿಬ್ಬರು ಒತ್ತಡ ಹಾಕ್ತಿದ್ದಾರೆ SIT ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದ್ದಾವೆ. ಇದರ ನಡುವೆ ಹೇಗಾದರೂ ಮಾಡಿ SITಯನ್ನ ಆ ರೀತಿಯ ಕಳಂಕದಿಂದ ಬಚಾವ್ ಮಾಡಬೇಕು ಅಂತ ಹೋರಾಟಗಾರರು, ಬುದ್ಧಿಜೀವಿಗಳು, ಚಿಂತಕರು ಎಲ್ಲರೂ ಸಹ ಇರುವ ಏಕೈಕ ಭರವಸೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆ ನೋಡ್ತಿದ್ದಾರೆ. ಯಾಕೆಂದ್ರೆ ಇಡೀ ಸಂಪುಟ ಸಭೆಯಲ್ಲೇನೆ SIT ಬೇಡ ಅಥವಾ SIT ನಿಲ್ಲಿಸ್ಬಿಡಿ ಅನ್ನುವಂತಹ ಒತ್ತಡ ಹೇರಿದಾಗ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರನೇ ಒಂದು ಕಡೆ ನಿಂತ್ಕೊಂಡು ಇಲ್ಲ SIT ಮುಂದುವರಿಲಿ ಅಂತ ಹೇಳಿದಂಥವ್ರು.
ಈಗ ಅವರೊಬ್ಬರು ಮಾತ್ರನೇ ಈ SITಯನ್ನ ಅಂತಹ ಕಳಂಕದಿಂದ ಅಥವಾ ಅಂತಹ ಒತ್ತಡದಿಂದ ಪಾರು ಮಾಡೋದಕ್ಕೆ ಸಾಧ್ಯ ಇದೆ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಸಹ ಅವ್ರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹಾಗಾದ್ರೆ ಈ ಸಿದ್ದರಾಮಯ್ಯ ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ದಾರೆ? ಪತ್ರಕರ್ತರು ಖಾಸಗಿಯಾಗಿ ಭೇಟಿ ಮಾಡಿದಾಗ, ಬುದ್ಧಿಜೀವಿಗಳು ಭೇಟಿ ಮಾಡಿದಾಗ, ಚಿಂತಕರು ಭೇಟಿ ಮಾಡಿದಾಗ, ಹೋರಾಟಗಾರರು ಭೇಟಿ ಮಾಡಿದಾಗ, ಆನ್ ಕ್ಯಾಮ್ರಾ ಅಲ್ಲ, ಆಫ್ ಕ್ಯಾಮ್ರಾ ಸಿದ್ದರಾಮಯ್ಯ ಸಿಡಿಮಿಡಿ ಆಗ್ತಿದ್ದಾರೆ. ಧರ್ಮಸ್ಥಳದ ವಿಚಾರ ಮಾತಾಡಕ್ ಹೋಗ್ಬೇಡಿ ನನ್ನ ಹತ್ರ. ಅವನೇನೋ ಚಿನ್ನಯ್ಯ ಅಂತ ಬಂದ, ಅವನು ಹೇಳಿದ್ದ ಕಡೆ ಏನು ಸಿಗ್ಲಿಲ್ಲ, ನಾನೇನು ಮಾಡಕ್ಕಾಗಲ್ಲ, ಹೋಗಿ ಸುಮ್ಮನೆ ಅದ್ರ ಬಗ್ಗೆ ಮಾತಾಡಬೇಡಿ ಅನ್ನುವಂತಹ ಒಂದು ರೀತಿ ಸಿಟ್ಟಿನಲ್ಲಿ ಉತ್ತರಗಳು ಬರ್ತಾ ಇದೆ ಸಿದ್ದರಾಮಯ್ಯ. ಹಾಗಾದ್ರೆ ಅವರು ಸಹ ರೋಸಿ ಹೋಗಿದ್ದಾರೆ. ಈ ಕಡೆ ಇಡೀ ಸಂಪುಟ ಅವರ ವಿರುದ್ಧ ಇದೆ ಈ ವಿಚಾರದಲ್ಲಿ. ಇನ್ನೊಂದು ಕಡೆ ಆ ಚಿನ್ನಯ್ಯ ಅನ್ನುವಂಥವನು ತಾನು ಹೇಳಿದ ರೀತಿಯಲ್ಲಿ ಏನನ್ನು ಸಹ ತೋರ್ಸೋಕ್ ಸಾಧ್ಯ ಆಗಿಲ್ಲ. ಅದೊಂದು ರೀತಿ ಮುಜುಗರ. ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಏನಾದ್ರೂ ಆಗೋಗ್ಲಿ, ಗೃಹ ಮಂತ್ರಿ ಹ್ಯಾಂಡಲ್ ಮಾಡ್ಕೋಬೇಕು, ಅವ್ರ ಜವಾಬ್ದಾರಿ ಅವ್ರು ಮಾಡ್ಕೊಳ್ತೇನೆ, ನಾನು ಮಾತಾಡೋದಿಲ್ಲ, ನಾನು ಅದಕ್ಕೆ ಮುಗ್ ತೋರಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದ ಹಾಗಿದೆ. ಆದರೂ ಸಹ ಈಗ ಒತ್ತಡ ಸಿದ್ದರಾಮಯ್ಯನವ್ರ ಮೇಲೆ ಹಾಕೋದು, ಬೇರೆ ದಾರಿ ಇಲ್ಲ. ಹೋರಾಟಗಾರರಿಗೆ, ಚಿಂತಕರಿಗೆ ಬೇರೆ ದಾರಿನೇ ಇಲ್ಲ, ಅವರೊಬ್ಬರೇ ಕಾಣಿಸ್ತಿರೋದು. ಹಾಗಾಗಿ ಅವ್ರ ಮೇಲೇನೆ ಒತ್ತಡ ಹಾಕ್ತಿದ್ದಾರೆ. ಬೇಡ, SITಯನ್ನ ಮುಗಿಸ್ಬೇಡಿ, ಕ್ಲೀನ್ ಚಿಟ್ ಕೊಡುವಂತಹ ಕೆಲಸ ಮಾಡಬೇಡಿ, ಇನ್ನು ಮುಂದುವರಿಸಿ, ಆಳಕ್ಕೆ ಹೋಗ್ಲಿ ತನಿಖೆ ಅಂತೆಲ್ಲ ಒತ್ತಡ ಹಾಕ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಆಲ್ಮೋಸ್ಟ್ 99% ಫಿಕ್ಸ್ ಆಗಿರೋದೇನಂದ್ರೆ ಇನ್ನೊಂದು 2-3 ದಿನಗಳಲ್ಲಿ SIT ಅಂತಿಮ ವರದಿ ಬಂದ್ಬಿಡುತ್ತೆ. ಯಾಕಂದ್ರೆ ಪ್ರಣಬ್ ಮೊಹಾಂತಿ ಅವರು ಆಲ್ರೆಡಿ ಡಿಕ್ಟೇಷನ್ ಶುರು ಮಾಡಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. SIT ಸಿಬ್ಬಂದಿಗಳಿಗೆ ಅಂತಿಮ ವರದಿ ಟೈಪ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ ಅಂತ. ಗೊತ್ತಿಲ್ಲ ವರದಿಯಲ್ಲಿ ಏನ್ ಬರುತ್ತೆ, ಅದರ ಆಧಾರದ ಮೇಲೆ ನಾವು ಒಂದು ರೀತಿ ವಿಶ್ಲೇಷಣೆಗೆ ಬರಬಹುದು. ಏನಾಗಿದೆ, ಏನಾಗಬಹುದು, ಏನಾಗಿರಬಹುದು, ಇದ್ರ ಬಗ್ಗೆ ಮಾತಾಡಬಹುದು. ಸದ್ಯಕ್ಕಂತೂ ಇಷ್ಟು ಹೇಳಬಹುದು ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ 2-3 ದಿನಗಳಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.